ಇವತ್ತಿನಿಂದ ರಾಜಸ್ಥಾನದ ಕೋಚಿಂಗ್ ಸೆಂಟರ್ ರಾಜಧಾನಿ ಅನ್ಸ್ಕೊಂಡಿರೋ ಕೋಟಾ ನಗರದಲ್ಲಿ ಕಾಂಗ್ರೆಸ್ನ ಸರ್ವೋಚ್ಚ ನಾಯಕ ರಾಹುಲ್ ಗಾಂಧಿಯವರ ಮತ್ತೊಂದು ಸುತ್ತಿನ ಹೋರಾಟವಂತೆ ಅವ್ರಿಗೀಗ ಹೊಸ ಕಥಾವಸ್ತು ಒಂದು ಸಿಕ್ಕಿಬಿಟ್ಟಿದೆ. ಅದೇನು ಅಂತಂದ್ರೆ, ಕಳೆದ ತಿಂಗಳು ಮೇ 3ನೇ ತಾರೀಕು ನಡೆದ ವೈದ್ಯಕೀಯ ಪ್ರವೇಶ ಪರೀಕ್ಷೆ ನೀಟ್ ಅಲ್ಲಿ ನಡೆದ ಅಕ್ರಮಗಳ ಕುರಿತಂತೆ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೋಸ್ಕರ ರಾಹುಲ್ ಗಾಂಧಿ ಅವರು ಹೋರಾಟವಂತೆ. ಬಹುಶಃ ಇದಕ್ಕೂ ತೃಪ್ತರಾಗದೆ ಹೋದ್ರೆ ಧರ್ಮೇಂದ್ರ ಪ್ರಧಾನ್ ಬದಲು ಪ್ರಧಾನಿ ನರೇಂದ್ರ ಮೋದಿ ಅವರ ರಾಜೀನಾಮೆಯನ್ನೇ ಕೇಳಬಹುದು ಅಂತ ಕಾಣುತ್ತೆ. ಮುಂದಿನ ಹಂತದಲ್ಲಿ ಬೆಂಗಳೂರಿನಲ್ಲಿ ಮೊನ್ನೆ ತಾನೇ ಕಾಕ್ರೋಚ್ ಪಾರ್ಟಿಯ ಒಂದು ಹೋರಾಟ ನಡೀತು. ಫ್ರೀಡಂ ಪಾರ್ಕ್ ಅಲ್ಲಿ ಕಾಕ್ರೋಚ್ ಪಾರ್ಟಿ ಸ್ವತಃ ನಾಯಕರುಗಳೇ ಖುದ್ದಾಗಿ ಬಂದಿದ್ರು. ಅವರಿಗೆ ದೂರದಿಂದ ಬೆಂಬಲ ಸಹಾನುಭೂತಿ ಕೋರುವ ಬುದ್ಧಿಜೀವಿಗಳೆಲ್ಲ ಅಲ್ಲಿ ಉಪಸ್ಥಿತರಿದ್ರು. ಬೋರ್ಗರೆದು ಸುರಿಯುತ್ತಿದ್ದ ಮಳೆಯಲ್ಲಿಯೇ ಇವರೆಲ್ಲ ಛತ್ರಿ ಹಿಡ್ಕೊಂಡ್ಬಿಟ್ಟು ಒಂದು ಹೋರಾಟ ಮಾಡಿದ್ರು. ಅವತ್ತು ಕೂಡ ಅಷ್ಟೇ, ಒಂದಂಶದ ಬೇಡಿಕೆ, ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಇವ್ರು ಯಾರು ಕೂಡ ಬಹುಶಃ ಅಧ್ಯಾಪಕ ವೃತ್ತಿಯಲ್ಲಿ ಇದ್ದವರೇ ಅಲ್ಲ ಅಂತ ಕಾಣುತ್ತೆ. ಅಥವಾ ಅಧ್ಯಾಪಕ ವೃತ್ತಿಯಲ್ಲಿ ಇದ್ರೂ ಕೂಡ ಯಾವತ್ತೂ ಕೂಡ ಪರೀಕ್ಷಾ ವ್ಯವಸ್ಥೆಯ ಒಳ ಹೊರಗುಗಳನ್ನ, ಆಳ ಅಗಲಗಳನ್ನ ಪ್ರತ್ಯಕ್ಷವಾಗಿ ಕಂಡು ಅನುಭವಿಸಿದವರೇ ಅಲ್ಲ ಅಂತ ಕಾಣುತ್ತೆ. ಇಲ್ಲದೆ ಹೋಗಿದ್ರೆ ನೀಟ್ ಪರೀಕ್ಷೆಯಲ್ಲಿ ನಡೆದ ಅಕ್ರಮಗಳ ಕುರಿತಂತೆ ಶಿಕ್ಷಣ ಮಂತ್ರಿಯ ರಾಜೀನಾಮೆ ಸಾಕು ಅಂತ ಒಂದಂಶದ ಕಾರ್ಯಕ್ರಮಕ್ಕೆ ತೃಪ್ತರಾಗ್ತಾ ಇರಲಿಲ್ಲ. ಇವ್ರಿಗೆ ಬೇಕಾಗಿರೋದು ಆ ನೀಟ್ ಪರೀಕ್ಷೆಯ ಸುವ್ಯವಸ್ಥಿತ ನಿರ್ವಹಣೆ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದು ಮಂತ್ರಿಯ ರಾಜೀನಾಮೆ, ಸಾಧ್ಯವಾದ್ರೆ ಇಡೀ ಮೋದಿ ಮಂತ್ರಿಮಂಡಲದ ರಾಜೀನಾಮೆ. ನಾನು ವೃತ್ತಿಯಿಂದ ಒಬ್ಬ ಕಾಲೇಜು ಅಧ್ಯಾಪಕನಾಗಿದ್ದೆ, ಪ್ರವೃತ್ತಿಯಿಂದ ಹೀಗೆ ಹವ್ಯಾಸಿ ಪತ್ರಕರ್ತನಾಗಿ ಮುಂದುವರಿತಾ ಇದ್ದೇನೆ. 32 ವರ್ಷಗಳ ಕಾಲ ರಾಜಧಾನಿ ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಿನಲ್ಲಿ ಸಸ್ಯಶಾಸ್ತ್ರದ ಅಧ್ಯಾಪಕನಾಗಿದ್ದ ನಾನು ಪರೀಕ್ಷಾ ವ್ಯವಸ್ಥೆ ವಿವಿಧ ಹಂತಗಳಲ್ಲಿ ಪ್ರತ್ಯಕ್ಷವಾಗಿ ಪಾಲ್ಗೊಂಡು ಕಂಡ ಕೆಲವು ಸತ್ಯಗಳನ್ನ ಇವತ್ತು ವೀಕ್ಷಕರ ಎದುರಿಗೆ ಬಿಚ್ಚಿಡಬೇಕಾಗಿದೆ. ಒಂದು ಇಡೀ ಪರೀಕ್ಷಾ ವ್ಯವಸ್ಥೆಯನ್ನ ನಿಯಂತ್ರಿಸುವವರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಆಯುಕ್ತರೋ ಅಥವಾ ಮುಖ್ಯಸ್ಥರೋ ಆಗಿರುವ IAS ಅಧಿಕಾರಿ ಅಲ್ಲ, ಅಥವಾ ಅವ್ರ ಮೇಲಿರೋ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಆಗ್ಲಿ ಅಥವಾ ಶಿಕ್ಷಣ ಮಂತ್ರಿ ಆಗ್ಲಿ ಈ ಪರೀಕ್ಷೆ ನಡೆಸೋದ್ರಲ್ಲಿ ಅವ್ರ ಪಾಲು ಏನೂ ಇಲ್ಲ. ಈ ಇಡೀ ಪರೀಕ್ಷಾ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಅನುದಾನ ನೀಡೋದು ಅಥವಾ ವಿದ್ಯಾರ್ಥಿಗಳಿಂದ ವಸೂಲಾದ ಆ ಪರೀಕ್ಷಾ ಶುಲ್ಕದ ಲೆಕ್ಕ ಇಡೋದು ಮತ್ತು ಮೇಲುಸ್ತುವಾರಿ ಮಾಡೋದು, ಪರೀಕ್ಷಾ ಸಂದರ್ಭದಲ್ಲಿ ಪರೀಕ್ಷೆ ನಡೀತಾ ಇರುವಾಗ ಬೇಕಾದಂತ ರಕ್ಷಣಾ ಸಿಬ್ಬಂದಿ, ಭದ್ರತಾ ಸಿಬ್ಬಂದಿಗೆ ಏರ್ಪಾಡು ಮಾಡೋದು ಮಾತ್ರ ಅವ್ರ ಕರ್ತವ್ಯ. ಉಳಿದಂತೆ ಇಡೀ ಪರೀಕ್ಷಾ ವ್ಯವಸ್ಥೆಯನ್ನ ಶಿಕ್ಷಣ ಕ್ಷೇತ್ರದಲ್ಲಿ, ಅದು ಸೆಕೆಂಡರಿ ಶಿಕ್ಷಣ ಪರೀಕ್ಷೆ ಆಗಿರ್ಬೋದು, 10ನೇ ತರಗತಿಯ ಪರೀಕ್ಷೆ ಆಗಿರ್ಬೋದು, ಅಥವಾ ರಾಜ್ಯ ಮಟ್ಟದ PUC ಪರೀಕ್ಷೆ ಆಗಿರ್ಬೋದು, 2ನೇ PUC ಪರೀಕ್ಷೆ ಆಗಿರ್ಬೋದು, ಅಥವಾ ವೈದ್ಯಕೀಯ, ಇಂಜಿನಿಯರಿಂಗ್ ಮತ್ತಿತರ ವೃತ್ತಿ ಕೋರ್ಸ್ಗಳ ಪ್ರವೇಶ ಪರೀಕ್ಷೆ ಆಗಿರ್ಬೋದು, ಇವೆಲ್ಲ ಪರೀಕ್ಷಾ ವ್ಯವಸ್ಥೆಗಳನ್ನ ನಿರ್ವಹಿಸೋರು ಅಧ್ಯಾಪಕರೇ. ಅಂದಾಗೆ ಈ ನೀಟ್ ಪರೀಕ್ಷೆಯಲ್ಲಿ ಈ ರೀತಿ ಪ್ರಶ್ನೆ ಪತ್ರಿಕೆಗಳು ಬಹಿರಂಗಗೊಂಡು ಲೀಕ್ ಆಯ್ತು, ಸೋರಿಕೆ ಆಯ್ತು. ಇದಕ್ಕೆ ಕಾರಣರಾದವರು ಯಾರು ಅಂತ ಪತ್ತೆ ಹಚ್ಚಲಿಕ್ಕೆ ಭಾರತ ಸರ್ಕಾರ ತತ್ಕ್ಷಣವೇ ಜಾಗೃತರಾಗಿ CBI ತನಿಖಾ ಸಂಸ್ಥೆಗೆ ಈ ವಿಷಯವನ್ನ ಒಪ್ಪಿಸಿದ ಒಂದು ವಾರದಲ್ಲೇ ಎಲ್ಲ ಅಪರಾಧಿಗಳು ಸಿಕ್ಕಾಕೊಂಡ್ರು. ಇವರೆಲ್ಲ ಯಾರು? ಯಾವುದೋ ರಾಜಕೀಯ ಪಕ್ಷದ ಕಾರ್ಯಕರ್ತರುಗಳ, ಲೀಡರ್ಗಳ, ಅಥವಾ IAS ಅಥವಾ ರಾಜ್ಯ ಮಟ್ಟದ ಆಡಳಿತ ವ್ಯವಸ್ಥೆಗೆ ಸೇರಿದ ಸಿಬ್ಬಂದಿಯ? ಇವ್ರು ಯಾರು ಅಲ್ಲ. ಈ ಇಡೀ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತಿತರ ಅವ್ಯವಹಾರಗಳಲ್ಲಿ ಸಿಕ್ಕಿಬಿದ್ದಿರೋರೆಲ್ಲರೂ ಕೂಡ ವೃತ್ತಿವಂತ ಅಧ್ಯಾಪಕರು. ಅಂದ್ರೆ ಇವತ್ತು ಸೇವಾ ನಿವೃತ್ತಿ ಹೊಂದಿರುವ ನಮ್ಮಂಥವರ ವೃತ್ತಿ ಬಾಂಧವರುಗಳು ಇವರು. ಹಾಗಂತ ಹೇಳ್ಕೊಳ್ಳಿಕ್ಕೂ ಕೂಡ ನಮಗೆ ಇವತ್ತು ನಾಚಿಕೆ ಆಗುತ್ತೆ, ತಲೆ ತಗ್ಗಿಸುವಾಗ ಆಗ್ತಾ ಇದೆ. ನೋಡಿ, ಇದರಲ್ಲಿ ಪ್ರಮುಖ ಆರೋಪಿ, ಕಿಂಗ್ ಪಿನ್, ಇದರ ಪ್ರಧಾನ ಸೂತ್ರಧಾರ ಪುಣೆ ಮೂಲದ ಒಬ್ಬ ಕೆಮಿಸ್ಟ್ರಿ ಅಧ್ಯಾಪಕರಂತೆ. ಅವ್ರು ತುಂಬಾ ಅತ್ಯುತ್ತಮವಾದ ಪಾಠ ಮಾಡ್ತಾ ಇದ್ರಂತೆ. ಲೆಕ್ಚರ್ ಹಾಲ್ ನಲ್ಲಿ ಪಾಠ ಪ್ರವಚನಗಳೆಲ್ಲ ತುಂಬಾ ಜನಪ್ರಿಯವಾಗಿದ್ವಂತೆ, ವಿದ್ಯಾರ್ಥಿಗಳು ತುಂಬಾ ಇಷ್ಟ ಪಡ್ತಿದ್ರಂತೆ. ಇದೇ ಖ್ಯಾತಿಯನ್ನು ಇಟ್ಕೊಂಡ್ಬಿಟ್ಟು ಅವರು ಅನೇಕ ಸ್ವಂತ ಕೋಚಿಂಗ್ ಸೆಂಟರ್ ಕೂಡ ನಡೆಸ್ತಾ ಇದ್ರಂತೆ. ತಮ್ಮ ಮನೆಯಲ್ಲೇ ಒಂದು ಪಾಠದ ಅಡ್ಡೆಯನ್ನು ಇಟ್ಕೊಂಡಿದ್ರಂತೆ. ಅದಷ್ಟೇ ಅಲ್ಲ, ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಕಾರ್ಪೊರೇಟ್ ಸ್ವರೂಪವನ್ನು ಪಡ್ಕೊಂಡಿರೋ ವಿವಿಧ ಕೋಚಿಂಗ್ ಕಂಪನಿಗಳ ಜೊತೆ ಕೂಡ ಅವರು ಸಂಪರ್ಕ ಇಟ್ಕೊಂಡಿದ್ರಂತೆ. ಈ ಕೆಮಿಸ್ಟ್ರಿ ಅಧ್ಯಾಪಕನೇ ಈ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಪ್ರಮುಖ ಸೂತ್ರಧಾರನಂತೆ.
CBIನವರು ಬಂಧಿಸಿ ವಿಚಾರಣೆಗೊಳಪಡಿಸಿದಾಗ ಮತ್ತೆ ಅವರಿಂದ ಮತ್ತಷ್ಟು ಗುಟ್ಟು ರಟ್ಟಾಯಿತು. ಅವ್ರ ಜೊತೆಗೆ ಸಹಕರಿಸಿದ ಇತರ ಆರೋಪಿಗಳು, ಸಹ ಆರೋಪಿಗಳು ಕೂಡ ಅವರು ಕೂಡ ಅಧ್ಯಾಪಕರುಗಳೇ, ಕಾಲೇಜುಗಳ ಅಧ್ಯಾಪಕರುಗಳೇ. ಅದರಲ್ಲೂ ಮಹಿಳಾ ಅಧ್ಯಾಪಕರು. ಒಬ್ರು ಫಿಸಿಕ್ಸ್ ಪ್ರಶ್ನೆ ಪತ್ರಿಕೆ ತಯಾರಿಸಿದ ಒಬ್ಬ ಮಹಿಳಾ ಅಧ್ಯಾಪಕಿ, ಮತ್ತೊಬ್ಬಾಕೆ ಬಯಾಲಜಿ ಪ್ರಶ್ನೆ ಪತ್ರಿಕೆಯನ್ನ ತಯಾರಿಸಿದ ಅಧ್ಯಾಪಕಿ. ಇವರ ಜೊತೆಗೆ ಸಹಕಾರ ಕೈ ಜೋಡಿಸಿದವರು ಯಾವುದೋ ಒಂದು ಬ್ಯೂಟಿ ಪಾರ್ಲರ್ ನಡೆಸ್ತಾ ಇದ್ದ ಮತ್ತೊಬ್ಬ ಮಹಿಳೆ. ನೋಡಿ, ಇದರಲ್ಲಿ ಪುರುಷರಾಗ್ಲಿ ಮಹಿಳೆಯರಾಗ್ಲಿ ಒಂದು ಅಕ್ರಮ ವಹಿವಾಟಿನಲ್ಲಿ ಅದಕ್ಕೆ ಯಾವುದೇ ಲಿಂಗ ಭೇದವಿಲ್ಲ, ಜಾತಿ ಭೇದವಿಲ್ಲ, ಧಾರ್ಮಿಕ ಭೇದವಿಲ್ಲ. ಎಲ್ಲಿ ಲಾಭವಿರುತ್ತೋ ಅಲ್ಲಿ ಸ್ತ್ರೀ ಪುರುಷರು ಅನ್ನೋ ಭೇದ ಭಾವವಿಲ್ಲದೆ ಎಲ್ಲರೂ ಕೂಡ ಎಷ್ಟು ಉತ್ಸಾಹದಿಂದ ತೊಡಗಿಸ್ಕೊಂಡ್ಬಿಟ್ಟಿರ್ತಾರೆ. ಇವ್ರಿಗೆ ಮೇಲಿಂದ ಕುಮ್ಮಕ್ಕ ಕೊಡ್ತಾ ಇದ್ದವ್ರು ಯಾರು? ನೀವು ಈ ರೀತಿ ಪ್ರಶ್ನೆ ಪತ್ರಿಕೆಗಳನ್ನು ತಯಾರಿಸಿದ ತಕ್ಷಣವೇ ನನಗೆ ಮಾಹಿತಿ ಕೊಟ್ಬಿಡಿ, ನಿಮ್ಗೆ ಲಕ್ಷಾಂತರ ರೂಪಾಯಿ ಅಡ್ವಾನ್ಸ್ ಕೊಟ್ಬಿಡ್ತೇವೆ. ಪರೀಕ್ಷೆ ಮುಗಿದ ಮೇಲೆ ನೀವು ನೀಡಿದ ಪ್ರಶ್ನೆ ಪತ್ರಿಕೆಯಲ್ಲಿ ಬಂತು ಅಂತಂದ್ರೆ ನಿಮಗೆ ಬಾಕಿ ಸಂಭಾವನೆ, ನಮ್ಮ ನಡುವೆ ಆಗಿರೋ ಒಪ್ಪಂದದಂತೆ ಬಾಕಿ ಸಂಭಾವನೆಯನ್ನು ಕೊಡ್ತೇವೆ ಅಂತ ಯಾರೋ ಒಪ್ಪಂದ ಮಾಡ್ಕೊಂಡಿದ್ರಂತೆ. ಈ ಜಾಲ ಏನಿತ್ತು, ಈ ಅಕ್ರಮ ವ್ಯವಹಾರಗಳ ಜಾಲವನ್ನ ಒಂದೇ ವಾರದಲ್ಲಿ ಪತ್ತೆ ಹಚ್ಚಿ ಅವ್ರನ್ನೆಲ್ಲ ಬಂಧಿಸಿದ್ದಷ್ಟೇ ಅಲ್ಲ, ಅವರಿಂದ ಪಡೆದ ಮಾಹಿತಿಗಳನ್ನ ಆಧರಿಸ್ಬಿಟ್ಟು ಮರು ಪರೀಕ್ಷೆಗೆ ಬೇಕಾದ ಎಲ್ಲ ಮುಂಜಾಗ್ರತಾ ಕ್ರಮಗಳ ನಿರ್ವಹಣೆಯನ್ನ ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ವಹಿಸ್ಕೊಂಡ್ಬಿಟ್ಟಿದ್ದಾರೆ. ಇದರಲ್ಲಿ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡ್ಕೊಂಡಿದ್ರೆ ಏನಾಗ್ತಿತ್ತು? ವ್ಯವಸ್ಥೆ ಬದಲಾಗ್ತಿತ್ತ? ಅಲ್ಲ. ಆಮೇಲೆ ಇದಕ್ಕೆ ಕಾರಣರಾಗಿದ್ರು ಕೂಡ ಸ್ವತಃ ಧರ್ಮೇಂದ್ರ ಪ್ರಧಾನ್ ಅಲ್ವೇ ಅಲ್ಲ. ಇದಾಗಿ 2-3 ವಾರಗಳ ನಂತರ CBSE ಪರೀಕ್ಷೆಯ ಫಲಿತಾಂಶ ಬಂತು. ಅಂದ್ರೆ ಅಖಿಲ ಭಾರತ ಮಟ್ಟದಲ್ಲಿ ನಡೆಸುವ ಈ 12ನೇ ತರಗತಿಯ ಪರೀಕ್ಷೆ CBSE ಪರೀಕ್ಷಾ ಮಂಡಳಿ ಏನಿದೆ ಅವ್ರು ನಡೆಸೋ ವ್ಯವಸ್ಥೆ, NCERT ಆಶ್ರಯದಲ್ಲಿ ನಡೆಯೋ ಪರೀಕ್ಷೆ, ಅದರಲ್ಲೂ ಕೂಡ ಕೆಲವು ಲೋಪದೋಷಗಳು ಕಂಡು ಬಂದ್ವು. ಅಲ್ಲೂ ಕೂಡ ತಂತ್ರಜ್ಞಾನ ಆಧಾರಿತ ವ್ಯವಸ್ಥೆಯಲ್ಲಿ ವಿಶೇಷವಾಗಿ ಮರು ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತೆ ಕೆಲವು ದೋಷಗಳು ಕಂಡು ಬಂದ್ವು. ಅದಕ್ಕೂ ಕೂಡ ಮತ್ತೊಮ್ಮೆ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯಿಸಿದ್ರು. ಇವ್ರ ಹಿಂದೆಲ್ಲ ಈ ರಾಜೀನಾಮೆ ಕೇಳೋ ಹುಡುಗರಿಗೆ ಗೊತ್ತಿಲ್ಲ, ತಮ್ಮನ್ನ ಬಳಸ್ಕೊಳ್ತಾ ಇರೋರು ವೃತ್ತಿ ರಾಜಕಾರಣದ ಪಟ್ಟಭದ್ರ ಹಿತಾಸಕ್ತಿಗಳು ಅಂತ ಇವ್ರಿಗೆ ಗೊತ್ತೇ ಇಲ್ಲ. ಅಂದಾಗ ಇಡೀ ಒಂದು ಪರೀಕ್ಷಾ ವ್ಯವಸ್ಥೆ ಶುರು ಆಗೋದೆ ಮೊದಲು ಅದಕ್ಕೊಂದು ಬೋರ್ಡ್ ಆಫ್ ಎಕ್ಸಾಮಿನರ್ಸ್ ಅಂತ ಇರುತ್ತೆ. ನಾವೆಲ್ಲ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಪದವಿ ಪರೀಕ್ಷೆಗಳ ಜವಾಬ್ದಾರಿಯನ್ನ ವಿವಿಧ ಹಂತಗಳಲ್ಲಿ ನಿರ್ವಹಿಸಿದವರು. ಅಂದಾಗೆ ಈ ಪ್ರವೇಶ ಪರೀಕ್ಷೆಗಳೇನಿದೆ, ಈ ಎಂಟ್ರೆನ್ಸ್ ಎಕ್ಸಾಮ್ಗಳು, ಅದು JEE ಇರ್ಬೋದು, ಅಥವಾ ನೀಟ್ ಇರ್ಬೋದು, ಅಥವಾ CET ಪರೀಕ್ಷೆ ಇರ್ಬೋದು, ಅದಕ್ಕೆ ನಡೆಸುವಂತ ಪರೀಕ್ಷಾ ವಿಧಾನವೇ ಬೇರೆ. ಅಲ್ಲೇನೇ ಇದ್ರು ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, MCQ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಒಂದು ಚುಟುಕ ಪ್ರಶ್ನೆಗಳಿರುತ್ತೆ, ಅದಕ್ಕೆ ಉತ್ತರಗಳನ್ನು ಕೊಟ್ಟಿರ್ತಾರೆ. ಸರಿಯಾದ ಉತ್ತರ ಯಾವುದು ಅಂತ ಮಾರ್ಕ್ ಮಾಡೋದು ಮಾತ್ರ. ಆದ್ರೆ ಕಾಲೇಜ್ ಮಟ್ಟದಲ್ಲಿ ನಾವು ನಮ್ಮ ವಿದ್ಯಾರ್ಥಿಗಳನ್ನ ತಯಾರು ಮಾಡೋದು ಅದು ಎಸ್ಸೆ ಟೈಪ್ ಪರೀಕ್ಷೆ, ಅದೊಂದು ಪ್ರಬಂಧ ಸ್ವರೂಪದ ಪರೀಕ್ಷೆ. ಅಲ್ಲಿ ಬರೀ ಪ್ರಶ್ನೆಗಳು ಮಾತ್ರ ಇರುತ್ತೆ ಹೊರತು ಉತ್ತರಗಳು ಯಾವುದೇ ರೀತಿಯಲ್ಲಿ ಉತ್ತರಗಳ ಒಂದು ಸಣ್ಣ ಮಾಹಿತಿಯನ್ನು ಕೂಡ ಅಲ್ಲಿ ಕೊಟ್ಟಿರೋದಿಲ್ಲ. ಕೇವಲ ಪ್ರಶ್ನೆ ಪತ್ರಿಕೆ ಬರೀ ಪ್ರಶ್ನೆಗಳು ಮಾತ್ರ ಇರುತ್ತೆ, ಉತ್ತರವನ್ನು ಅವರೇ ಬರೀಬೇಕಾಗತ್ತೆ, ಪ್ರಬಂಧ ರೂಪದ ಉತ್ತರಗಳನ್ನ ಬರೀಬೇಕಾಗತ್ತೆ. ಆ ಉತ್ತರದ ಗಾತ್ರ ಎಷ್ಟಿರೋದನ್ನ ಮಾತ್ರ ನಿಗದಿ ಮಾಡಿರ್ತೇವೆ. 2 ವಾಕ್ಯಗಳಲ್ಲಿ ಬರೀರಿ, 5 ವಾಕ್ಯಗಳನ್ನು ಮೀರಿದಂತೆ ಬರೀರಿ, ಆದ್ರೆ ಲಂಬಿಸಿ ಬರೀರಿ ಅಂತ ಅದಕ್ಕೆ ನಿಗದಿ ಮಾಡಿರೋ ಅಂಕಗಳ ಅನುಸಾರವಾಗಿ 1 ಮಾರ್ಕ್ ಪ್ರಶ್ನೆನೋ, 2 ಮಾರ್ಕ್ ಪ್ರಶ್ನೆನೋ, 5 ಮಾರ್ಕ್ ಪ್ರಶ್ನೆನೋ, ಅಥವಾ 10 ಮಾರ್ಕ್ ಪ್ರಶ್ನೆನೋ ಈ ರೀತಿ ಮಾಡ್ಬೇಕಾಗಿರುತ್ತೆ. ಈ ಇಡೀ ವ್ಯವಸ್ಥೆಯ ಜವಾಬ್ದಾರಿ ಹೀಗೆ ಅಧ್ಯಾಪಕರದ್ದೇ ಇರುವಾಗ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಈ ವೈದ್ಯಕೀಯ, ಇಂಜಿನಿಯರಿಂಗ್, ಕೃಷಿ ಮತ್ತಿತರ ವೃತ್ತಿ ಕೋರ್ಸ್ಗಳಿಗೆ ಸಂಬಂಧಪಟ್ಟ ಪ್ರವೇಶ ಪರೀಕ್ಷೆಗಳ ಪರೀಕ್ಷಾ ವಿಧಾನವೇ ಬೇರೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳನ್ನ ತಯಾರು ಮಾಡೋ ವ್ಯವಸ್ಥೆನೇ ಕಾಲೇಜಿನಲ್ಲಿಲ್ಲ. ಯಾಕೆ ಸುಮ್ಮನಿದ್ದಾರೆ? ಹೊಸ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಶಿಕ್ಷಣ ನೀತಿ ನಿರೂಪಿಸೋ ಶಿಕ್ಷಣ ತಜ್ಞರುಗಳೆಲ್ಲ ಇದ್ರ ಬಗ್ಗೆ ಯಾಕೆ ಸುಮ್ಮನೆ ಇದ್ಬಿಟ್ಟಿದ್ದಾರೆ? ವಿದ್ಯಾರ್ಥಿಗಳು ಯಾರು ಎಂಟ್ರೆನ್ಸ್ ಎಕ್ಸಾಮ್ ತಗೊಳ್ಬೇಕೋ ಅವ್ರಿಗೆ ಕೋಚಿಂಗ್ ಅನಿವಾರ್ಯ ಅನ್ನೋ ವ್ಯವಸ್ಥೆ, ಒಂದು ವಾತಾವರಣ ಸೃಷ್ಟಿಯಾಗಿ ಯಾರನ್ನು ಕಾರಣರಾಗಿದ್ರು ಅವ್ರ ಬಗ್ಗೆ ಯಾರಾದ್ರೂ ಧ್ವನಿ ಎತ್ತಾ ಇದ್ದಾರಾ? ಇಲ್ಲ. ಅದೇನೇ ಇರಲಿ, ಈ ವರ್ಷದ ನೀಟ್ ಪರೀಕ್ಷೆಯಲ್ಲಿ ನಡೆದ ಅಕ್ರಮಗಳ ನಂತರ ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮುಂದಾಗಿ ತಮ್ಮ ಕಚೇರಿಯ ಮೂಲಕವೇ ಇಡೀ ವ್ಯವಸ್ಥೆಯಲ್ಲಿ ಅನೇಕ ಕಟ್ಟುನಿಟ್ಟಾದ ಕ್ರಮಗಳನ್ನು ಜಾರಿಗೆ ತರ್ತಾ ಇದ್ದಾರೆ. ಅದರಲ್ಲೂ ಪ್ರಶ್ನೆ ಪತ್ರಿಕೆ ತಯಾರು ಮಾಡೋರು ಯಾರಿದ್ದಾರೋ ಅವರೆಲ್ಲ ಯಾವ ರೀತಿ ಕೇಂದ್ರದ ಬಜೆಟ್ ತಯಾರು ಮಾಡ್ತಾರೋ ಅವ್ರನ್ನ ಸುಮಾರು 3 ವಾರಗಳ ಕಾಲ ಕೂಡ ಹಾಕ್ಬಿಟ್ಟಿರ್ತಾರೆ. ಅವ್ರಿಗೊಂಥರ ಒಂದು ಲಾಕಪ್ ಇರುತ್ತೆ.
ಆ ದಿಗ್ಬಂಧನದಲ್ಲೇ ಇರಬೇಕಾಗುತ್ತೆ. ಅವ್ರ ಮನೆಯವ್ರ ಜೊತೆಗೆ ಸಂಪರ್ಕ ಮಾಡೋ ಹಾಗಿಲ್ಲ, ಮೊಬೈಲ್ ಫೋನ್ ಬಳಸೋ ಹಾಗಿಲ್ಲ. ಒಂದು ರೀತಿಯ ಗೌಪ್ಯತೆಯನ್ನ ಕಾಪಾಡ್ಕೊಳ್ಳೋದಕ್ಕೆ, ಆ ಪ್ರಶ್ನೆ ಪತ್ರಿಕೆಯ ಗೌಪ್ಯತೆ ಮತ್ತು ಪಾವಿತ್ರ್ಯತೆಯನ್ನ ಕಾಪಾಡ್ಕೊಳ್ಳಿಕ್ಕೆ ಇದೇ ಮೊದಲ ಬಾರಿಗೆ 3 ವಾರಗಳ ಕಾಲ ಪ್ರಶ್ನೆ ಪತ್ರಿಕೆ ತಯಾರಕರನ್ನೆಲ್ಲ ಒಂದು ಕೂಡಾಕಿಟ್ಟಿದ್ದಾರೆ, ಒಂದು ದಿಗ್ಬಂಧದಲ್ಲಿ ಇಟ್ಟಿದ್ದಾರೆ. ಅದಷ್ಟೇ ಅಲ್ಲ, ಪ್ರಶ್ನೆ ಪತ್ರಿಕೆಗಳ ಮುದ್ರಣ ಮತ್ತು ಸಾಗಾಣಿಕೆಗೋಸ್ಕರ ಸೇನಾ ನೆರವನ್ನ ಪಡ್ಕೊಂಡಿದ್ದಾರೆ, ವಾಯುಸೇನೆಯ ನೆರವನ್ನ ಪಡ್ಕೊಂಡ್ಬಿಟ್ಟಿದ್ದಾರೆ. ಈ ಪ್ರಶ್ನೆ ಪತ್ರಿಕೆಗಳ ಸಾಕಾಣಿಕೆ ವಿವಿಧ ರಾಜ್ಯಗಳ ರಾಜಧಾನಿಗಳು ಮತ್ತು ಎಲ್ಲಿ ವಿಮಾನ ನಿಲ್ದಾಣದ ಸಂಪರ್ಕ ಹತ್ತಿರದಲ್ಲಿದೆಯೋ ಅಂತ ಊರುಗಳಿಗೆ ಅಂತ ಜಿಲ್ಲೆಗಳಿಗೆ ಸಾಗಾಣಿಕೆ ಮಾಡ್ಲಿಕ್ಕೆ ಕೂಡ ಏರ್ ಫೋರ್ಸ್ ವಿಮಾನಗಳನ್ನ ಬಳಸ್ಕೊಳ್ತಾ ಇದ್ದಾರೆ. CRPF ಸಿಬ್ಬಂದಿಯನ್ನ ಭದ್ರತಾ ವ್ಯವಸ್ಥೆಗೋಸ್ಕರ ಈ ಸಾರಿ ಬಳಸ್ಕೊಳ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ಸಾಮಾಜಿಕ ಜಾಲತಾಣದಲ್ಲಿ ನಡೀತಾ ಇದ್ದ ಅಕ್ರಮಗಳಿಗಾಗಿ ಅವನ್ನ ನಿಗ್ರಹಿಸೋದಕ್ಕೋಸ್ಕರ ಆ ಟೆಲಿಗ್ರಾಮ್ ಅನ್ನೋ ಒಂದು ಜಾಲವನ್ನ 22ನೇ ತಾರೀಕಿನವರೆಗೂ ಅದನ್ನ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಅಂದ್ರೆ 21ನೇ ತಾರೀಕು ಮರುಪರೀಕ್ಷೆ ನಡೆಯುತ್ತೆ, 22ನೇ ತಾರೀಕುವರೆಗೂ ಆ ಟೆಲಿಗ್ರಾಮ್ ಖಾತೆಯನ್ನು ಕೂಡ ಬಂದ್ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿರುವಾಗ ಈ ಚಳುವಳಿ ಮಾಡ್ತಾ ಇರೋರು, ಈ ಪ್ರತಿಭಟನೆ ಮಾಡ್ತಾ ಇರೋ ಈ ಕಾಕ್ರೋಚ್ಗಳ ಕಾರ್ಯಕರ್ತರು ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಉದ್ದೇಶ ಶಿಕ್ಷಣ ಮಂತ್ರಿ ಪ್ರಧಾನ್ ರಾಜೀನಾಮೆ ಅಥವಾ ಪ್ರಧಾನ ಮಂತ್ರಿ ಮೋದಿ ರಾಜೀನಾಮೆ ನಿಮ್ಮ ಉದ್ದೇಶ ಆಗ್ಕೊಡ್ದು. ಈ ಪರೀಕ್ಷಾ ವ್ಯವಸ್ಥೆಯಲ್ಲಿ ಒಂದು ಫೂಲ್ ಪ್ರೂಫ್ ಆದ ಬದಲಾವಣೆ ತಗೊಂಡ್ ಬನ್ನಿ, ಸುಧಾರಣೆಯನ್ನು ತಗೊಂಡ್ ಬನ್ನಿ ಅನ್ನೋದು ಆಗ್ಬೇಕೆ ಹೊರತು ಈ ರಾಹುಲ್ ಗಾಂಧಿ ಅವರ ಮಾತು ಕೇಳಿ ಬೀದಿಗಿಳಿದು ಈ ವ್ರತ ಬೆವರು ಸುರಿಸೋದ್ರಿಂದ ಏನು ಪ್ರಯೋಜನ ಆಗಲ್ಲ. ಈಗಾಗಲೇ ರಾಹುಲ್ ಗಾಂಧಿ ಅವರು ಚುನಾವಣಾ ವ್ಯವಸ್ಥೆಯಲ್ಲಿ ಜನಸಾಮಾನ್ಯ ಮತದಾರರಲ್ಲಿ ಅನುಮಾನ ಬರುವಂತ ಎಲ್ಲ ರೀತಿಯ ದುಸ್ಸಾಹಸಗಳನ್ನ ಮಾಡಿದ್ದಾಯ್ತು. ಇದೀಗ ಪರೀಕ್ಷಾ ವ್ಯವಸ್ಥೆ ಬಗ್ಗೆ ಕೂಡ ವಿದ್ಯಾರ್ಥಿಗಳು, ಪಾಲಕರು ನಂಬಿಕೆ ಕಳ್ಕೊಳ್ಳುವಂತ ಒಂದು ವಾತಾವರಣ ಸೃಷ್ಟಿ ಮಾಡೋ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ. ಧೈರ್ಯವಿದ್ರೆ ಈ ಖಾಸಗಿ ಕಾರ್ಪೊರೇಟ್ ಕೋಚಿಂಗ್ ಕಂಪನಿಗಳ ವಿರುದ್ಧ ಧ್ವನಿ ಎತ್ತಲಿಕ್ಕೆ ಯಾಕೆ ಆಗ್ತಾ ಇಲ್ಲ ರಾಹುಲ್ ಗಾಂಧಿ ಅವರಿಗೆ? ಆಮೇಲೆ ನೀಟ್ ಪರೀಕ್ಷೆ ಬೇಡ ಅಂತ ಇರೋ ಆ ಖಾಸಗಿ ಮೆಡಿಕಲ್ ಕಾಲೇಜ್ ಆಡಳಿತ ಮಂಡಳಿಗಳ ವಿರುದ್ಧ ಧ್ವನಿ ಎತ್ತಲಿಕ್ಕೆ ಯಾಕೆ ಇವ್ರಿಗೆ ಆಗ್ತಾ ಇಲ್ಲ? ಯಾಕಂದ್ರೆ ಇವೆಲ್ಲ ಇಂಥ ಎಲ್ಲ ಸಂಸ್ಥೆಗಳ ಮಾಲೀಕತ್ವ ಇವತ್ತು ರಾಜಕಾರಣಿಗಳ ಕೈಯಲ್ಲಿದೆ. ಹಾಗಾಗಿ ಯಾವುದೇ ಪಕ್ಷದ ರಾಜಕಾರಣಿ ಕೂಡ ಈ ಖಾಸಗಿ ಕೋಚಿಂಗ್ ಕಂಪನಿಗಳಾಗ್ಲಿ, ಖಾಸಗಿ ಮೆಡಿಕಲ್ ಕಾಲೇಜ್ ಆಡಳಿತ ಮಂಡಳಿಗಳ ಬಗ್ಗೆ ಆಗ್ಲಿ ಚಕಾರ ಎತ್ತಾ ಇಲ್ಲ. ಈ ವಾತಾವರಣವನ್ನ, ಈ ವ್ಯವಸ್ಥೆಯನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅಧ್ಯಾಪಕ ಬಂಧುಗಳೇ ಆತ್ಮವಿಮರ್ಶೆ ಮಾಡ್ಕೊಳ್ಬೇಕಾಗಿದೆ. ಯಾಕೆ ನಮ್ಮಲ್ಲೇ ಕೆಲವರು ಈ ತರ ಅವಕಾಶ ಸಿಕ್ಕೊಡ್ಲೇ ಇಲ್ಲೇನಾಗುತ್ತೆ, ಪಠ್ಯಕ್ರಮ ತಯಾರಿಸೋರು ಅವರೇ ಆಗಿರ್ತಾರೆ, ಪಠ್ಯ ಪುಸ್ತಕಗಳ ಲೇಖಕರು ಅವರೇ ಆಗಿರ್ತಾರೆ, ಪ್ರಶ್ನೆ ಪತ್ರಿಕೆಗಳ ತಯಾರಕರು ಅವರೇ ಆಗಿರ್ತಾರೆ, ಮೌಲ್ಯಮಾಪನದ ನಿರ್ವಾಹಕರು ಅವರೇ ಆಗಿರ್ತಾರೆ. ಇವರೆಲ್ಲ ಅಧ್ಯಾಪಕ ಸಿಬ್ಬಂದಿ. ಹೀಗಾಗಿ ಎಲ್ಲ ಹಂತಗಳಲ್ಲಿ ಪರೀಕ್ಷಾ ವ್ಯವಸ್ಥೆಯಲ್ಲಿ ಪಾಲ್ಗೊಳ್ಳೋ ಅಧ್ಯಾಪಕರು ಆತ್ಮವಿಮರ್ಶೆ ಮಾಡ್ಕೊಳ್ಬೇಕಾಗಿದೆ. ಈ ರೀತಿ ಪದೇ ಪದೇ ಪರೀಕ್ಷಾ ಅಕ್ರಮಗಳು ಸ್ಫೋಟಗೊಳ್ತಾ ಹೋದ್ರೆ ಅಧ್ಯಾಪಕ ವೃತ್ತಿ ಬಗ್ಗೆ ಅಷ್ಟಿಷ್ಟು ಗೌರವ ಕೂಡ ಮಾಯವಾಗ್ಬಿಡುತ್ತೆ ಅಂತ ಸ್ವತಃ ಒಬ್ಬ ನಿವೃತ್ತ ಕಾಲೇಜು ಅಧ್ಯಾಪಕನಾಗಿ ಅರಿಕೆ ಮಾಡ್ಕೊಳ್ತಾ ಇದ್ದಾನೆ. ನಮಸ್ಕಾರ.